ಡಾಪ್ಸನ್ ಯೂನಿಟ್ಸ್ ಆರ್ ಯೂಸ್ ಟು ಮೆಷರ್ ದಿ ಥಿಕ್ನೆಸ್ ಆಫ್ ಓಕೆ ಓಝೋನ್. ಬಹಳ ಸಿಂಪಲ್ ಇದೆ. ಓಝೋನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸ್ಟ್ರಾಟೋಸ್ಫಿಯರ್ನಲ್ಲಿರುತ್ತೆ. ಬಹಳ ಇಂಪಾರ್ಟೆಂಟ್. ಓಝೋನ್ ಕಾನ್ಸೆಪ್ಟಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿದೆ ಯಾವುದು ಅಂತ ಹೇಳಿದ್ರೆ ಸ್ನೋ ಬ್ಲೈಂಡ್ನೆಸ್, ಇದು ನೆನ್ಪಿಟ್ಕೋಬೇಕು. ಓಕೆ, ಇನ್ಫ್ಲಮೇಷನ್ ಆಫ್ ದಿ ಕಾರ್ನಿಯಾ ಡ್ಯೂ ಟು ಅಲ್ಟ್ರಾವೈಲೆಟ್ ಬಿ ರೇಡಿಯೇಷನ್. ಓಕೆ, CFC ಬಗ್ಗೆ ಗೊತ್ತಿದೆ. ಇಟ್ ಇಸ್ ದಿ ಕಾಸಿಟಿವ್ ಏಜೆಂಟ್ ಆಫ್ ಓಝೋನ್ ಲೇಯರ್ ಡಿಪ್ಲೀಷನ್. ಓಕೆ, ಆಪ್ಷನ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಈ ಸ್ಟೇಟ್ಮೆಂಟ್ಗಳನ್ನು ಓದ್ಕೊಳ್ಳಿ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನೀವು ಪಿಕ್ ಮಾಡಬೇಕಾಗ್ತದೆ. ಸೊ ಹಾಗೆ ನೋಡೋದಾದರೆ ಇಲ್ಲಿ ಮೆಟಾಜೆನೆಸಿಸ್ ಅಂತ ಹೇಳೋ ವರ್ಡ್ ಕೊಟ್ಟಿದ್ದಾನೆ. ಈಸ್ ಅಬ್ಸರ್ವ್ಡ್ ಇನ್ ಹೆಲ್ಮೆಂಥಸ್ ಅಂದರೆ ಪ್ಲಾಟಿ ಹೆಲ್ಮೆಂಥಸ್ ಅಥವಾ ಆಸ್ಕೆಲ್ಮೆಂಥಸ್ ಅಲ್ಲಿ ಇರೋದಿಲ್ಲ. ಮೆಟಾಜೆನೆಸಿಸ್ ಈಸ್ ಆ್ಯಕ್ಚುಲಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಬಿಟ್ವೀನ್ ಪಾಲಿಪ್ ಆ್ಯಂಡ್ ಮೆಡುಸಾ. ಈ ಪಾಲಿಪ್ ಅಂತ ಹೇಳೋ ಒಂದು ಸ್ಟೇಜು, ಮೆಡುಸಾ ಅಂತ ಹೇಳೋ ಒಂದು ಸ್ಟೇಜ್ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ಸೀಲೆಂಟ್ರೇಟ್ಸಲ್ಲಿ ಕಾಣುತ್ತೆ. ಸೊ ಹೆಲ್ಮೆಂಥಸಲ್ಲಿ ಇರೋದಿಲ್ಲ. ಸೊ ಸ್ಟೇಟ್ಮೆಂಟ್ ಎ ಏನಿದೆ ಅದು ರಾಂಗ್ ಇದೆ. ಈಗ ಎಕಿನೋಡರ್ಮ್ಸ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಸೀಲೋಮೆಟ್ ಆನಿಮಲ್ಸ್, ಹೌದಲ್ವಾ? ಎಕಿನೋಡರ್ಮ್ಸ್ ತುಂಬ ಮೆಚೂರ್ ಆದಂತಹ ಅಥವಾ ಡೆವಲಪ್ಡ್ ಆರ್ಗ್ಯಾನಿಸಮ್ಸು, ಸ್ಟಾರ್ ಫಿಶ್ ಫಾರ್ ಎಕ್ಸಾಂಪಲ್, ಅದು ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ ಗೊತ್ತಿದೆ ಅಲ್ವಾ? ಸೊ ಎಕ್ಟೋಡರ್ಮ್ ಇರಬೇಕು ಜರ್ಮ್ ಲೇಯರ್ಸಲ್ಲಿ, ಮೀಸೋಡರ್ಮ್ ಇರಬೇಕು, ಎಂಡೋಡರ್ಮ್ ಇರಬೇಕು, ಟ್ರಿಪ್ಲೋಬ್ಲಾಸ್ಟಿಕ್. ಸೀಲೋಮೆಟ್ ಅಂತ ಹೇಳಿದ್ರೆ ಗೊತ್ತಿದೆ, ಇಟ್ ಈಸ್ ಎ ಬಾಡಿ ಕ್ಯಾವಿಟಿ. ಸೊ ಅದು ಇರಬೇಕು, ಅದೆಲ್ಲ ಇದೆ ಆ್ಯಕ್ಚುಲಿ. ನೆಕ್ಸ್ಟ್, ರೌಂಡ್ ವರ್ಮ್ಸ್ ಹ್ಯಾವ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂದರೆ ಆಸ್ಕೆಲ್ಮೆಂಥಸ್ ಏನಿದೆ ಅದರಲ್ಲಿ ಆರ್ಗನ್ ಸಿಸ್ಟಮ್ ಇರುತ್ತೆ. ಸೊ ಅದು ಕೂಡ ಕರೆಕ್ಟು. ಕೋಂಪ್ಲೇಟ್ಸ್ ಆರ್ ಅಥವಾ ಪ್ರೆಸೆಂಟ್ ಇನ್ ಟೀನೋಫೋರ್ಸ್ ಹೆಲ್ಪ್ ಇನ್ ಡೈಜೆಷನ್. ಇಲ್ಲ, ಟೀನೋಫೋರ್ಸಲ್ಲಿ ಇರೋದಂತೂ ಸತ್ಯ. ಕೋಂಪ್ಲೇಟ್ಸ್ ಆ್ಯಕ್ಚುಲಿ ಹೆಲ್ಪ್ ಇನ್ ಲೋಕೋಮೋಷನ್, ಡೈಜೆಷನ್ಗಲ್ಲ ಅದು. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಕಿನೋಡರ್ಮ್ಸ್. ಹೌದು, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ವಾಟರ್ ಕೆನಲ್ ಸಿಸ್ಟಮಲ್ಲಿದೆ, ಸ್ಪಂಜಸ್ಸಲ್ಲಿದೆ, ಪೋರಿಫೆರಾದಲ್ಲಿದೆ. ಇದು ವ್ಯಾಸ್ಕ್ಯುಲರ್ ಸಿಸ್ಟಮ್ ಎಕಿನೋಡರ್ಮ್ಸ್ನಲ್ಲಿದೆ. ಹಾಗೆ ನೋಡೋದಾದರೆ BCER ಕರೆಕ್ಟಾಗಿ ನೋಡ್ಕೊಳ್ಳಿ. A ಮತ್ತು D ಏನಿದೆ ಅದು ತಪ್ಪು, ರಾಂಗ್ ಇದೆ. So next, in a cross between a male and female, both heterozygous for sickle cell anemia gene, what percentage of the progeny will be diseased? ಬಹಳ ಸಿಂಪಲ್ ಕ್ವಶನ್. ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಮೇಲ್ ಮತ್ತು ಫೀಮೇಲ್ ಅಂತೆ. ಆದರೆ ಹೆಟ್ರೋಝೈಗಸ್ ಫಾರ್ ಸಿಕಲ್ ಸೆಲ್ ಅನೆಮಿಯಾ. ಹಾಗಾದರೆ ಏನು ಬರೀಬೇಕು ಜಿನೋಟೈಪು? ಮೇಲ್ದು HbA HbS ಅದು ಜಿನೋಟೈಪ್, ಫೀಮೇಲ್ದು ಸೇಮ್ HbA HbS. ಈಗ ನೀವು ಅದರದ್ದು ಕ್ರಾಸ್ ಮಾಡಿಬಿಡಿ, ನಿಮಗೇನು ಸಿಗುತ್ತೆ? HbA ಒಂದು ಕಡೆ ಸಿಗುತ್ತೆ, ನೆಕ್ಸ್ಟ್ HbS ಒಂದು ಕಡೆ ಸಿಗುತ್ತೆ, ಇನ್ನೊಂದು ಕಡೆ HbA HbS ಸಿಗುತ್ತೆ, ಇನ್ನೊಂದು ಕಡೆ HbS ಸಿಗುತ್ತೆ. ಸೊ 4 ಆಫ್ಸ್ಪ್ರಿಂಗ್ಸ್ಗಳಲ್ಲಿ ನಿಮಗೆ 2 ಕ್ಯಾರಿಯರ್ ಸಿಗುತ್ತೆ ಅಂದರೆ ಹೆಟ್ರೋಝೈಗಸ್ ಸಿಗುತ್ತೆ, ಒಂದು ಕಂಪ್ಲೀಟ್ಲಿ ನಾರ್ಮಲ್ ಹೋಮೋಝೈಗಸ್ ಕಂಪ್ಲೀಟ್ಲಿ ನಾರ್ಮಲ್ HbA ಸಿಗುತ್ತೆ, ಆದರೆ ಒಂದು HbS ಸಿಗುತ್ತೆ, ಅದು ಡಿಸೀಸ್ಡ್ ಕಂಡೀಷನ್. ಸೊ ಹಾಗೆ ನೋಡೋದಾದರೆ 100%ಅಲ್ಲಿ 25% ಡಿಸೀಸ್ಡ್ ಕಂಡೀಷನ್ ಇರುತ್ತೆ. ಆಪ್ಷನ್ 3 ಕರೆಕ್ಟ್. Which enzyme is responsible for the conversion of inactive fibrinogens into fibrins? ಇದು ಯಾವುದ್ರದ್ದು ಕಾನ್ಸೆಪ್ಟ್ ಅಂತ ಗೊತ್ತಿದೆಯಾ? ಕ್ಲಾಟಿಂಗ್ ಮೆಕ್ಯಾನಿಸಮ್ದು. ಅದು ಥ್ರಾಂಬಿನ್ ಏನು ಮಾಡುತ್ತೆ? ಫೈಬ್ರಿನೋಜನ್ಸನ್ನು ಫೈಬ್ರಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ರೆನಿನ್ ಅಂತಿದೆ. ರೆನಿನ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ಜಕ್ಸ್ಟಾಗ್ಲೋಮೆರುಲರ್ ಸೆಲ್ಸ್ ಏನು ಮಾಡುತ್ತೆ? ಈ ರೆನಿನ್ ಅಂತ ಹೇಳುವಂಥ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಸೊ ಇದನ್ನು ಗೊತ್ತಿರಬೇಕು. ಅದು ಏಂಜಿಯೋಟೆನ್ಸಿನೋಜನ್ 1 ಏಂಜಿಯೋಟೆನ್ಸಿನೋಜನ್ 2 ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇಷ್ಟೇ ವಿಷಯ. ಈಗ ಎಪಿನೆಫ್ರಿನ್ ಅಂತಿದೆ. ಎಪಿನೆಫ್ರಿನ್ ಬಗ್ಗೆ ನಿಮಗೆ ಗೊತ್ತಿದೆ, ಅದು ಎಡ್ರಿನಲ್ ಗ್ಲ್ಯಾಂಡಿಂದ ಸೆಕ್ರೇಟ್ ಆಗುವಂಥ ಒಂದು ಹಾರ್ಮೋನ್. ಅದು ಅದಕ್ಕೆ ನಾವು ಫ್ರೈಟ್ ಹಾರ್ಮೋನ್ಸ್ ಅಂತಲೂ ಕರಿತೀವಿ, ಎಮರ್ಜೆನ್ಸಿ ಹಾರ್ಮೋನ್ಸ್ಗಳು. ಥ್ರೋಂಬೋಕೈನೇಸ್ ಅಂತ ಇದೆ. ಥ್ರೋಂಬೋಕೈನೇಸ್ ಕೂಡ ಈ ಕ್ಲಾಟಿಂಗ್ ಮೆಕ್ಯಾನಿಸಮಲ್ಲೇ ಬರುವಂಥದ್ದು. ಅದು ಥ್ರೋಂಬಿನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಮಗೆ ಮೈನ್ ಬೇಕಾಗಿರುವಂಥ ಎಂಜೈಮ್ ಅದು ಥ್ರೋಂಬೋಕೈನೇಸ್ ಅಂತ ಹೇಳುವಂಥ ಒಂದು ಎಂಜೈಮ್ ಕ್ಯಾಸ್ಕೇಡ್. ಅದು ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಪ್ರಾಸೆಸ್ ಅದು. ಓಕೆ, ನೆಕ್ಸ್ಟ್, ಸೆಲೆಕ್ಟ್ ದಿ ಫೇವರೇಬಲ್ ಕಂಡೀಷನ್ಸ್ ರಿಕ್ವೈರ್ಡ್ ಫಾರ್ ದಿ ಫಾರ್ಮೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ಎಟ್ ದಿ ಆಲ್ವಲೈ. ನಾನು KCT ಸೀರೀಸ್ ಮಾಡಿದಾಗ ಇದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳಿದ್ದೀನಿ ನಾನು. ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಏನಿದೆ ಅಥವಾ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಕಾನ್ಸೆಪ್ಟ್ ಏನಿದೆ ಅಲ್ಲಿಂದ ತೆಗೆದಿರುವಂಥ ಒಂದು ಕ್ವಶನ್ ಇದು. ಬಹಳ ಸಿಂಪಲ್, ಬಹಳ ಇಂಪಾರ್ಟೆಂಟ್ ಕೂಡ ಹೌದು. ಆಕ್ಸಿಹಿಮೋಗ್ಲೋಬಿನ್, ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಬೈಂಡ್ ಆಗಲಿಕ್ಕೆ ಫೇವರ್ ಮಾಡುವಂಥ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇರಬೇಕು, ಬಾಕಿ ಎಲ್ಲ ಲೋ ಇರಬೇಕು. ಒಂದು ಹೈ ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಬಾಕಿ ಲೋ 3 ಲೋಸ್ ಬರುತ್ತೆ. ಯಾವುದೆಲ್ಲ? ಲೋ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಲೋ ಅಥವಾ ಲೆಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಮತ್ತು ಲೆಸ್ ಅಥವಾ ಲೋ ಟೆಂಪರೇಚರ್. ಹೈ, ಲೋ, 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 ನೆನ್ಪಿಟ್ಕೊಳ್ಳಿ. ಹಾಗಾದರೆ ಆಕ್ಸಿಜನ್ ಹಿಮೋಗ್ಲೋಬಿನಿಂದ ಬಿಡುಗಡೆ ಹೊಂದಬೇಕಾದ್ರೆ ಅಂದರೆ ಆಕ್ಸಿಜನ್ ಡಿಸೋಸಿಯೇಷನ್ ಆಗಬೇಕಾದ್ರೆ ಹಿಮೋಗ್ಲೋಬಿನಿಂದ ಏನು ಬೇಕು? ನಿಮಗೆ ಲೋ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬೇಕು, ಬಾಕಿ 3 ಏನಿದೆ ಅದೆಲ್ಲ ಹೈ ಇರಬೇಕು. ಇಷ್ಟೇ ವಿಷಯ. ಸೊ ಬಹಳ ಸಿಂಪಲ್, ಇದನ್ನು ನೆನ್ಪಿಟ್ಕೊಳ್ಳಿ, ಈಸಿ. ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೊಂದು ಈಸಿಯಾಗಿ ಬಂದುಬಿಡ್ತದೆ. ಆಪ್ಷನ್ 1 ಕರೆಕ್ಟ್ ಇದೆ. ಸ್ಪಿಂಕ್ಟರ್ ಆಫ್ OD ಈಸ್ ಪ್ರೆಸೆಂಟ್ ಎಟ್ ಅಂತ. ಜಂಕ್ಷನ್ ಆಫ್ ಹೆಪಾಟೋಪ್ಯಾಂಕ್ರಿಯಾಸ್
ಪ್ಯಾಂಕ್ರಿಯಾಟಿಕ್ ಡಕ್ಟ್ ಆ್ಯಂಡ್ ಡಿಯೋಡಿನಮ್, ಹೌದಲ್ವಾ? ಈ ಹೆಪಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಏನು ಓಪನ್ ಆಗ್ತದೆ ಅದು ಯಾವುದಕ್ಕೆ ಓಪನ್ ಆಗ್ತದೆ? ಡಿಯೋಡಿನಮ್ಗೆ ಓಪನ್ ಆಗ್ತದೆ. ಅಲ್ಲಿ ಇರ್ತದೆ ಆ್ಯಕ್ಚುಲಿ ಜಂಕ್ಷನಲ್ಲಿ. ಸ್ಪಿಂಕ್ಟರ್ ಆಫ್ ಓಡಿ ಬಹಳ ಇಂಪಾರ್ಟೆಂಟ್. ಇಲಿಯೋಸೀಕಲ್ ಜಂಕ್ಷನ್ ಅಂತಿದೆ, ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಗ್ಯಾಸ್ಟ್ರೋ ಈಸೋಫೇಜಿಯಲ್ ಜಂಕ್ಷನ್ ಇದೆ, ಅಲ್ಲಿ ಸಹ ಇಲ್ಲ. ಈ ಗ್ಯಾಸ್ಟ್ರೋ ಈಸೋಫೇಜಿಯಲ್ ಜಂಕ್ಷನ್ ಏನಿದೆ ಅಥವಾ ಏನಿದೆ ಸ್ಪಿಂಕ್ಟರ್ ಏನಿದೆ ಅದು ಈಸೋಫ್ಯಾಗಸ್ ಮತ್ತು ಸ್ಟೊಮಕ್ ನಡುವೆ ಇರ್ತದೆ ಆ್ಯಕ್ಚುಲಿ, ಅಷ್ಟೇ. ಜಂಕ್ಷನ್ ಆಫ್ ಜೆಜಿನಮ್ ಆ್ಯಂಡ್ ಡಿಯೋಡಿನಮ್ ಅದು ಕೂಡ ಅಲ್ಲ. ಆಪ್ಷನ್ 2 ಕರೆಕ್ಟ್ ಇದೆ. ವಿಚ್ ಸ್ಟೇಜ್ ಆಫ್ ಮಿಯೋಟಿಕ್ ಪ್ರೊಫೇಸ್ ಶೋಸ್ ಟರ್ಮಿನಲೈಸೇಷನ್ ಆಫ್ ಕಯಾಸ್ಮೆಟಾ ಆಸ್ ಇಟ್ಸ್ ಡಿಸ್ಟಿಂಕ್ಟಿವ್ ಫೀಚರ್? ನಾನೊಂದು ವಿಡಿಯೋ ಮಾಡಿದ್ದೀನಿ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ದು ಕಂಪ್ಲೀಟಾಗಿ ಮೈಟೋಸಿಸ್ ಮತ್ತು ಮಿಯೋಸಿಸನ್ನು ಯಾವ ರೀತಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನೀವು ನೆನ್ಪಿಟ್ಕೋಬೋದು ಅಂತ ಹೇಳಿ. ಸೊ ಹಾಗೆ ನೋಡೋದಾದರೆ ಈ ಕ್ವಶನ್ಗೆ ಆಪ್ಷನ್ 3 ಕರೆಕ್ಟ್ ಇದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಬಹಳ ಈಸಿ. ಮತ್ತು ಅದನ್ನು ನೀವು ಒಂಥರ ಹೇಗೆಂದರೆ ಅರ್ಥ ಮಾಡ್ಕೊಳ್ಳೇಬೇಕು. ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಆ್ಯಕ್ಚುಲಿ. ಓಕೆ, ಡಯಾಕೈನೆಸಿಸ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಬಯೋಫಾರ್ಟಿಫಿಕೇಷನ್ ಇನ್ ಕ್ರಾಪ್ಸ್? ನೆನ್ಪಿಟ್ಕೊಳ್ಳಿ, ಈ ಬಯೋಫಾರ್ಟಿಫಿಕೇಷನ್ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಕ್ರಾಪನ್ನು ಉತ್ಪತ್ತಿ ಮಾಡೋದು. ಫಾರ್ ಎಕ್ಸಾಂಪಲ್ ಅಟ್ಲಾಸ್ 66 ಅಂತ ಹೇಳುವಂಥ ವೀಟ್ ವೆರೈಟಿಯನ್ನು ಬಯೋಫಾರ್ಟಿಫಿಕೇಷನ್ ಮೆಥಡಲ್ಲಿ ಉತ್ಪತ್ತಿ ಮಾಡಿರ್ತಾರೆ. ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ, ಮಿನರಲ್ಸ್ ಕೂಡ ಇರುತ್ತೆ. ಹಾಗೆ ನೋಡೋದಾದರೆ ಆಪ್ಷನ್ 3 ಏನಿದೆ ಇಂಪ್ರೂವ್ ರೆಸಿಸ್ಟೆನ್ಸ್ ಟು ಡಿಸೀಸಸ್ ಇದೆಯಲ್ಲ ಅದು ಅಲ್ಲ. ಬಯೋಫಾರ್ಟಿಫಿಕೇಷನ್ದು ಆಬ್ಜೆಕ್ಟಿವ್ ಅಲ್ಲ. ಆಪ್ಷನ್ 2 ಕರೆಕ್ಟ್ ಇದೆ. The partial pressure in mmHg of oxygen and carbon dioxide at alveoli, ಇದು ನಿಮಗೆ ಚಾರ್ಟ್ ಗೊತ್ತಿರಬೇಕು. ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ದು ಗೊತ್ತಿರಬೇಕು. ಎಟ್ ದ ಸೈಟ್ ಆಫ್ ಡಿಫ್ಯೂಷನ್ ಆರ್ ಅಂತ. ನಾರ್ಮಲಿ ಪಾರ್ಷಲ್ ಪ್ರೆಷರ್ ಜಾಸ್ತಿ ಇರುತ್ತೆ ಆಕ್ಸಿಜನ್ದು, 104 ಇರುತ್ತೆ mm/Hg. ವೇರ್ ಪಾರ್ಷಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ? 40 ಇರುತ್ತೆ. ಸೊ ಇದೆಲ್ಲಿ? ಆಲ್ವೆಲಸ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಆಲ್ವೆಲೈಡ್ನಲ್ಲಿ. ಈಗ PO2 = 40, PCO2 = 45 ಅಂತ ಹೇಳಿದ್ರೆ ನಾರ್ಮಲಿ ಡಿಆಕ್ಸಿಜನೇಟೆಡ್ ಬ್ಲಡ್ನಲ್ಲಿರುತ್ತೆ. ಈಗ PO2 95, PCO2 40 ಅಂತ ಹೇಳಿದ್ರೆ ಆಕ್ಸಿಜನೇಟೆಡ್ ಬ್ಲಡ್ನಲ್ಲಿರುತ್ತೆ. PO2 159, PCO2 0.3 ಇದು ಔಟ್ಸೈಡ್ ಇರುತ್ತೆ, ಎನ್ವೈರನ್ಮೆಂಟಲ್ ಅಟ್ಮಾಸ್ಫಿಯರ್ನಲ್ಲಿರುವಂಥದ್ದು. ಓಕೆ, ವಿನರಲ್ ಡಿಸೀಸಸ್ ಕ್ಯಾನ್ ಸ್ಪ್ರೆಡ್ ಥ್ರೂ. ಈ ವಿನರಲ್ ಡಿಸೀಸ್ ಅಂದರೆ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಥವಾ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರೀತಾರೆ. ಯೂಸಿಂಗ್ ಸ್ಟರೈಲ್ ನೀಡಲ್ಸ್ ಅಂತ ಇದೆ. ಸೊ ಸ್ಟರೈಲ್ ಅಂತ ಹೇಳಿದ್ರೆ ಕ್ಲೀನ್ ಆಗಿರುವಂಥ ನೀಡಲ್ಸ್, ಅದರಿಂದ ಯಾವುದೇ ಕಾರಣಕ್ಕೂ ವಿನರಲ್ ಡಿಸೀಸ್ ಅಥವಾ STDs ಬರೋದಿಲ್ಲ. ಓಕೆ, ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಚಾನ್ಸಸ್ ಇದೆ ಅಲ್ವಾ? ಸೊ ಇದಾಗ್ತದೆ. ಇನ್ಫೆಕ್ಟೆಡ್ ಮದರ್ ಟು ಫೀಟಸ್, ಹೌದು, HIV ಮದರಿಂದ ಫೀಟಸ್ಗೆ ಬರೋ ಚಾನ್ಸ್ ಇದೆ. ಸೊ ಅದು ಕೂಡ ಕರೆಕ್ಟ್. ಕಿಸ್ಸಿಂಗ್ ಇಂಪಾಸಿಬಲ್ ಆ್ಯಕ್ಚುಲಿ, ಸಲೈವದಲ್ಲಿ ಯಾವುದೇ ರೀತಿಯಾಗಿ STDs ಹರಡೋದಿಲ್ಲ. ಇನ್ಹೆರಿಟೆನ್ಸ್, ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವತ್ತು ಜೆನೆಟಿಕ್ ಡಿಸೀಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಹಾಗೆ ನೋಡಿದ್ರೆ B and C ಆರ್ ಕರೆಕ್ಟ್. ಆಪ್ಷನ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಎ ಸ್ಪೆಸಿಫಿಕ್ ರೆಕಗ್ನೈಸೇಷನ್ ಸೀಕ್ವೆನ್ಸ್ ಅಂದರೆ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಐಡೆಂಟಿಫೈಡ್ ಬೈ ಎಂಡೋನ್ಯೂಕ್ಲಿಯೇಸಸ್, REN ಅಂತ ಏನು ಕರಿತೀವಿ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್, ಟು ಮೇಕ್ ಕಟ್ಸ್ ಎಟ್ ಸ್ಪೆಸಿಫಿಕ್ ಪೊಸಿಷನ್ಸ್ ವಿತ್ ಇನ್ ದ DNA ಈಸ್ ಅಂತ. ಅದಕ್ಕೆ ಪ್ಯಾಲೆಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್. ಬಹಳ ಸಿಂಪಲ್ ಇದೆ ಅಲ್ವಾ? ಆಪ್ಷನ್ 3 ಕರೆಕ್ಟ್ ಇದೆ. ಪಾಲಿ ಎ ಟೈಲ್ ಸೀಕ್ವೆನ್ಸ್ ಅಂತ ಲಾಸ್ಟಲ್ಲಿ ಕೊಟ್ಟಿದ್ದಾನೆ, ಅದು ನಿಮಗೆ ಗೊತ್ತಿದೆ. ಅದು ಈ ಸ್ಪ್ಲೈಸಿಂಗ್ ಮೆಕ್ಯಾನಿಸಮಲ್ಲಿ ಬರುತ್ತೆ, ಕ್ಯಾಪಿಂಗ್ ಆ್ಯಂಡ್ ಟೈಲಿಂಗ್ ಅಲ್ವಾ? ಈ mRNA HNRNA ಏನಿದೆ ಅಂದರೆ ಇನ್ನೂ ಮೆಚೂರ್ ಆಗೋದಿರುವಂಥ ಒಂದು mRNA, ಅದು ಅಲ್ಲಿಗೆ ನಾರ್ಮಲಿ 3' ಎಂಡಿಗೆ ಪಾಲಿ ಅಡಿನಿಲೇಟ್ ರೆಸಿಡ್ಯೂಸನ್ನು ಆ್ಯಡ್ ಮಾಡ್ತಾರೆ. ಇದಕ್ಕೆ ಟೇಲಿಂಗ್ ಅಂತ ಕರೀತಾರೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ನೋಡಿದ್ರೆ ಒಕಾಜಾಕಿ ಸೀಕ್ವೆನ್ಸಸ್ ಅಂದರೆ ನಿಮಗೆ ರೆಪ್ಲಿಕೇಶನಲ್ಲಿ ಬರುವಂಥದ್ದು, ಹೌದಲ್ವಾ? ಸೊ ವಿ ಆರ್ ಡನ್ ವಿತ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಹಿಸ್ಟೋನ್ಸ್ ಈಸ್ ರಾಂಗ್? ಹಿಸ್ಟೋನ್ ಬಗ್ಗೆ ಗೊತ್ತಿದೆಯಲ್ಲ, ದೀಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಇಂದ ಮಾಡಲ್ಪಟ್ಟಿರುವಂಥ ಒಂದು ಪ್ರೋಟೀನ್ಸ್ ಅದು. ಸೊ ನಾರ್ಮಲಿ ಪ್ಯಾಕೇಜಿಂಗ್ ಆಫ್ DNA ಹೆಲ್ಪ್ ಮಾಡ್ತದೆ, ಅಂದರೆ ಕ್ರೊಮ್ಯಾಟಿನ್ಗೆ ಹೆಲ್ಪ್ ಮಾಡ್ತದೆ. ಹಿಸ್ಟೋನ್ಸ್ ಆರ್ ಆರ್ಗನೈಸ್ ಟು ಫಾರ್ಮ್ ಯೂನಿಟ್ ಆಫ್ 8 ಮಾಲಿಕ್ಯೂಲ್ಸ್, 100%. 8 ಮಾಲಿಕ್ಯೂಲ್ಸಿಂದ ಮಾಡಿರುವಂಥದ್ದು ಒಂದು ಬಾಲ್ ಶೇಪ್ಡ್ ಸ್ಟ್ರಕ್ಚರ್, ಅದು ಹಿಸ್ಟೋನ್ಸ್, ಕರೆಕ್ಟ್. ಸೊ ದ pH ಆಫ್ ಹಿಸ್ಟೋನ್ಸ್ ಈಸ್ ಸ್ಲೈಟ್ಲಿ ಅಸಿಟಿಕ್, ಇಂಪಾಸಿಬಲ್. pH ಆಫ್ ಹಿಸ್ಟೋನ್ಸ್ ಈಸ್ ಆ್ಯಕ್ಚುಲಿ ಬೇಸಿಕ್. ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಅಮೈನೋ ಆಸಿಡ್ಸ್ ಯಾವುದು? ಲೈಸಿನ್ಸ್ ಮತ್ತು ಆರ್ಜಿನಿನ್. ಲೈಸಿನ್ ಅಂತ ಹೇಳಿದ್ರೆ 100% ಬೇಸಿಕ್ ಅಮೈನೋ ಆಸಿಡ್. ಸೊ ಲೈಸಿನ್ ಇರೋದ್ರಿಂದ ಎಂಟೈರ್ ಹಿಸ್ಟೋನ್ಸು ಬೇಸಿಕ್ ಆಗಿರ್ತದೆ, ಅಸಿಡಿಕ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಥವಾ ನ್ಯೂಟ್ರಲ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ನಮಗೆ ಗೊತ್ತಾಗ್ಬಿಡ್ತು ಆಪ್ಷನ್ 2 ರಾಂಗ್ ಸ್ಟೇಟ್ಮೆಂಟ್ ಫಾರ್ ಹಿಸ್ಟೋನ್. Histones are rich in amino acids, lysines and arginine, 100%. Histones carry positive charge, ಅದು ಕೂಡ 100%. ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ಇಂದ ತೆಗೆದಿರುವಂಥದ್ದು, ಪರ್ಟಿಕ್ಯುಲರ್ ಲೊಕೊಮೋಷನ್ ಮೂಮೆಂಟ್ ಚಾಪ್ಟರ್ದು. ಡ್ಯೂರಿಂಗ್ ಅ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ವಿಚ್ ಆಫ್ ದಿ ಫಾಲೋವಿಂಗ್ ಈವೆಂಟ್ಸ್ ಅಕ್ಕರ್? ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ. H zone disappears
ಹೌದು. ಎಚ್ ಝೋನ್ ಅಂದರೆ ಏನಪ್ಪ? ಈಗ ಆ್ಯಕ್ಟಿನ್ ತಗೊಂಡ್ರೆ ಐ ಬ್ಯಾಂಡ್ ಅಂತ ಕರಿತೀವಿ, ಮತ್ತು ಎ ಬ್ಯಾಂಡ್ ಅಂತ ಹೇಳಿದ್ರೆ ಅದು ಮಯೋಸಿನಿಂದ ಮಾಡಲ್ಪಟ್ಟಿರುವಂಥ ಬ್ಯಾಂಡು. ಸೊ ಆ್ಯಕ್ಟಿನ್ ಬ್ಯಾಂಡ್ ಏನಿದೆ ಅಥವಾ ಐ ಬ್ಯಾಂಡ್ ಏನಿದೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಒಂದು ವರ್ಟಿಕಲ್ ಲೈನ್ ಹೋಗ್ತದೆ, ಅದು ಝೆಡ್ ಲೈನ್. ಸೊ ಬಿಟ್ವೀನ್ ದ ಟೂ ಝೆಡ್ ಲೈನ್ಸ್ ಈ ಏನೆಲ್ಲ ಇದೆ ಮಸಲಲ್ಲಿ ಅದಕ್ಕೆ ನಾವು ಏನು ಕರಿತೀವಿ? ಸಾರ್ಕೋಮಿಯರ್ ಅಂತ ಕರಿತೀವಿ. ಇಟ್ಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್ ಇನ್ ಎ ಮಸಲ್ ಸೆಲ್. ಸೊ ಎಚ್ ಝೋನ್ ಏನಾಗ್ತದೆ? ಎಚ್ ಝೋನ್ ಅಂತ ಹೇಳಿದ್ರೆ ಈ ಮಯೋಸಿನ್ದು ಏನು ಫಿಲಮೆಂಟ್ಸ್ ಏನಿದೆ ಅದು ಈ ಆ್ಯಕ್ಟಿನ್ ಫಿಲಮೆಂಟ್ ಜೊತೆ ಸ್ವಲ್ಪ ಓವರ್ಲ್ಯಾಪ್ ಆಗ್ತದೆ. ಸೊ ಯಾವ ಮಯೋಸಿನ್ದು ಫಿಲಮೆಂಟ್ ಏನು ಜಾಗ ಇದೆ ನೋಡಿ ಅದು ಓವರ್ಲ್ಯಾಪ್ ಆಗಿಲ್ವೋ ಅದಕ್ಕೆ ನಾವು ಎಚ್ ಝೋನ್ ಅಂತ ಕರಿತೀವಿ. ಅಂದರೆ ದ ರೀಜನ್ ಆಫ್ ದಿ ಎ ಬ್ಯಾಂಡ್ ವಿಚ್ ಇಸ್ ನಾಟ್ ಓವರ್ಲ್ಯಾಪ್ಡ್ ಬೈ ದ ಐ ಬ್ಯಾಂಡ್. ಇಷ್ಟೇ ವಿಷಯ. ಓಕೆ, ಎಚ್ ಝೋನ್ ಏನಾಗ್ತದೆ? ಡಿಸಪೇರ್ ಆಗ್ತದೆ, ಕಾಂಟ್ರಾಕ್ಷನ್ ಆಗ್ತದಲ್ವ ಸ್ಪ್ರಿಂಗ್ ಥರ. ಸೊ ಎಚ್ ಝೋನ್ ಕಾಣೋದಿಲ್ಲ. ಎ ಬ್ಯಾಂಡ್ ವೈಡನ್ಸ್ ಇಲ್ಲ. ಯಾವತ್ತು ಹೇಳ್ತೀನಿ ಮಯೋಸಿನ್ ಏನಿದೆ ಅಥವಾ ಎ ಬ್ಯಾಂಡ್ ಏನಿದೆ ಅದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ವೈಡನೂ ಆಗೋದಿಲ್ಲ, ಶಾರ್ಟನಿಂಗೂ ಆಗೋದಿಲ್ಲ. ಸೊ ಆಪ್ಷನ್ ಬಿ ಇದು ಆಪ್ಷನ್ ಅಲ್ಲ, ಇದು ಸ್ಟೇಟ್ಮೆಂಟ್ ಬಿ ರಾಂಗ್ ಇದೆ, ನೆನ್ಪಿಟ್ಕೊಳ್ಳಿ. ಐ ಬ್ಯಾಂಡ್ ರೆಡ್ಯೂಸಸ್ ಇನ್ ವಿಡ್ತ್. ಹೌದು, ಕಾಂಟ್ರಾಕ್ಷನ್ ಆಗುವಾಗ ಸ್ವಲ್ಪ ಐ ಬ್ಯಾಂಡು ಅದರ ಏನಿದೆ ಲೆಂತ್ ಅಥವಾ ಏನು ವಿಡ್ತ್ ಏನಿದೆ ವಿಡ್ತ್ ಆ್ಯಕ್ಚುಲಿ, ಸೊ ಅದು ಸ್ವಲ್ಪ ರೆಡ್ಯೂಸ್ ಆಗ್ತದೆ. ಓಕೆ, ಮಯೋಸಿನ್ ಹೈಡ್ರೋಲೈಸಿಸ್ ATP ರಿಲೀಸಿಂಗ್ ದ ADP ಆ್ಯಂಡ್ PI ಇನಾರ್ಗ್ಯಾನಿಕ್ ಫಾಸ್ಫೇಟ್. ಸೊ ಮಯೋಸಿನ್ ನಾರ್ಮಲಿ ಈ ಆ್ಯಕ್ಟಿನ್ಗೆ ಬೈಂಡ್ ಆಗಿ ಆ್ಯಕ್ಟಿನನ್ನು ಪುಲ್ ಮಾಡ್ತದೆ ಎಲ್ಲಿಗೆ? ಸೆಂಟ್ರಿಗೆ. ಸೊ ಆ ಟೈಮ್ನಲ್ಲಿ ಈ ಪುಲ್ ಮಾಡಬೇಕಾದ್ರೆ ಅಲ್ಲಿ ಆಲ್ರೆಡಿ ATP ಬೈಂಡ್ ಆಗಿರುತ್ತೆ, ಅದು ATP ಹೈಡ್ರೋಲೈಸ್ ಆಗಬೇಕು ADP ಮತ್ತು IPಗೆ, ಆವಾಗ ಮಾತ್ರ ಮಯೋಸಿನ್ ಹೆಡ್ಗೆ ಎನರ್ಜಿ ಬರುತ್ತೆ. ಸೊ ಅದು ಪುಲ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಪುಲ್ ಮಾಡಿದ ತಕ್ಷಣ ನಾವು ಆ ಕ್ರಾಸ್ ಬ್ರಿಡ್ಜ್ ಏನಾಗಿದೆ ಆ್ಯಕ್ಟಿನ್ ಮತ್ತು ಮಯೋಸಿನ್ ಫಿಸಿಕಲ್ ಏನು ಅಸೋಸಿಯೇಟ್ ಆಗಿದೆ ಅದಕ್ಕೆ ಕ್ರಾಸ್ ಬ್ರಿಡ್ಜ್ ಅಂತ ಕರಿತೀವಿ, ಅದನ್ನು ಬ್ರೇಕ್ ಮಾಡಲಿಕ್ಕೆ ಹೊಸದೊಂದು ATP ಬೈಂಡ್ ಆಗಬೇಕು. ಇದು ಕೂಡ ನೆನಪಿರಲಿ. ಓಕೆ, ನೆಕ್ಸ್ಟ್ ಅದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಝೆಡ್ ಲೈನ್ಸ್ ಅಟ್ಯಾಚ್ ಟು ದ ಆ್ಯಕ್ಟಿನ್ಸ್ ಆರ್ ಪುಲ್ಡ್ ಇನ್ವರ್ಡ್ಸ್. ಅಂದರೆ ಸಾರ್ಕೋಮಿಯರ್ ಏನಾಗಿದೆ ಅದು ಪುಲ್ ಆಗ್ತದೆ ಇಲ್ಲಿಗೆ ಸೆಂಟರ್ಗೆ, ಇದಕ್ಕೆ ನಾವು ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಹಾಗೆ ನೋಡಿದ್ರೆ ಒಂದೇ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ, ಬಾಕಿ ಉಳಿದಂಥ 4 ಸ್ಟೇಟ್ಮೆಂಟ್ ACDE ಏನಿದೆ ಅದು ಕರೆಕ್ಟ್ ಇದೆ. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ನೋಡಿ, ಸೇಮ್ ಚಾಪ್ಟರ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2 ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಸ್ಕ್ಯಾಪುಲಾ, ಕ್ರೇನಿಯಮ್, ಸ್ಟೆರ್ನಮ್ ಮತ್ತು ವರ್ಟಿಬ್ರಲ್ ಕಾಲಮ್. ಬಹಳ ಸಿಂಪಲ್ ಇದೆ. ಸ್ಕ್ಯಾಪುಲಾ ಅಂತ ಇದೆ. ಸೊ ಸ್ಕ್ಯಾಪುಲಾ ಅಂತ ಹೇಳಿದ್ರೆ ಶೋಲ್ಡರ್ ಬ್ಲೇಡ್, ಅದು ನೋಡಲಿಕ್ಕೆ ಟ್ರಯಾಂಗ್ಯುಲರ್ ಶೇಪ್ಡ್ ಇರುತ್ತೆ. ಸೊ ಟ್ರಯಾಂಗ್ಯುಲರ್ ಫ್ಲಾಟ್ ಬೋನ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ನಾರ್ಮಲಿ ಅದಕ್ಕೆ ಪೆಕ್ಟೋರಲ್ ಗಾರ್ಡನಲ್ಲಿ ಇರುತ್ತದೆ. ಪೆಕ್ಟೋರಲ್ ಗಾರ್ಡನಲ್ಲಿ ನೀವು 2 ಬೋನ್ಸ್ಗಳನ್ನು ನೋಡ್ತೀರಿ. ಒಂದು ಕಾಲರ್ ಬೋನ್, ಅದಕ್ಕೆ ಕ್ಲಾವಿಕಲ್ ಅಂತ ಕರೀತಾರೆ. ಇನ್ನೊಂದು ಸ್ಕ್ಯಾಪುಲಾ, ಅದಕ್ಕೆ ಶೋಲ್ಡರ್ ಬೋನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾರ್ಮಲಿ ಮಕ್ಕಳಿಗೆ ಪೆಕ್ಟೋರಲ್ ಮತ್ತು ಪೆಲ್ವಿಕ್ ಗಾರ್ಡಲ್ ನಡುವೆ ಕನ್ಫ್ಯೂಷನ್ ಬಂದುಬಿಡ್ತದೆ. ಯಾವುದು ಪೆಕ್ಟೋರಲ್ ಗಾರ್ಡಲ್, ಯಾವುದು ಪೆಲ್ವಿಕ್ ಗಾರ್ಡಲ್ ಅಂತ ಕನ್ಫ್ಯೂಷನ್ ಆಗ್ತದೆ. ಆಲ್ಫಾಬೆಟಿಕಲ್ ಆರ್ಡರ್ಲಿ PEC ಪೆಕ್ಟೋರಲ್, PEC ಸ್ಟಾರ್ಟ್ ಮಾಡ್ತೀರಿ. ಪೆಲ್ವಿಕ್ PEL. ಸೊ ಆಲ್ಫಾಬೆಟಿಕಲ್ ಆರ್ಡರ್ಲಿ PE ಕಾಮನ್ ಇದೆ, ಬಟ್ C ಫಸ್ಟ್ ಬರುತ್ತೆ, ನಂತರ L ಬರುತ್ತೆ. ಸೊ ಫಸ್ಟ್ ಮೇಲ್ಭಾಗದಲ್ಲಿರೋದು ಯಾವುದು? ಇದು ಪೆಕ್ಟೋರಲ್ ಗಾರ್ಡಲ್, ಕೆಳಭಾಗದಲ್ಲಿರೋದು ಪೆಲ್ವಿಕ್ ಗಾರ್ಡಲ್. ಈ ಥರ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೊ ಭಾಳ ಸಿಂಪಲ್ ಇದೆ. ಕ್ರೇನಿಯಮ್ ಅಂತ ಹೇಳಿದ್ರೆ ಈ ಸ್ಕಲ್ನಲ್ಲಿರುವಂತಹ ಸ್ಕಲ್ ಆ್ಯಕ್ಚುಲಿ, ಅದಕ್ಕೆ ನಾವು ಕ್ರೇನಿಯಮ್ ಅಂತ ಕರಿತೀವಿ ಅಥವಾ ಕ್ರೇನಿಯಲ್ ಬೋನ್ ಅಂತ ಕರಿತೀವಿ. ಸೊ ಫೈಬ್ರಸ್ ಜಾಯಿಂಟ್ಸ್ ಆ್ಯಕ್ಚುಲಿ ಅದಕ್ಕೆ ನಾವು ಸುಚೂರ್ಸ್ ಅಂತ ಕರಿತೀವಿ, ಹೌದಲ್ಲ. ಇಮ್ಮೂವೇಬಲ್ ಜಾಯಿಂಟ್ಸ್ಗೆ ನಾವು ಸುಚೂರ್ಸ್ ಅಂತ ಕರಿತೀವಿ. ಅದು ಫೈಬ್ರಸ್ ಜಾಯಿಂಟ್ಸಿಂದ ಮಾಡಲ್ಪಟ್ಟಿರುವಂಥದ್ದು ಕ್ರೇನಿಯಮ್. ಸುಚೂರ್ಸ್ ಅಂದರೆ ಆ್ಯಕ್ಚುಲಿ ಒಂದು ಗ್ಯಾಪ್ಸ್, ಅದು ನೀವು ನೋಡಿರ್ಬೋದು. ಸೊ ನಾರ್ಮಲಿ ಕ್ರೇನಿಯಮ್ನಲ್ಲಿ 8 ಬೋನ್ಸ್ ಇರುತ್ತೆ, ಗೊತ್ತಿದ್ದಲ್ವಾ. ಸೊ ಒಂದು ಪ್ಯಾರಾಟಲ್ ಇದೆ, ಆಕ್ಸಿಪಿಟಲ್ ಇದೆ, ಟೆಂಪೋರಲ್ ಇದೆ. ಸೊ ಈ ಥರ. ಸೊ ಇದನ್ನೆಲ್ಲ ಜಾಯಿನ್ ಮಾಡೋದು ಫೈಬ್ರಸ್ ಜಾಯಿಂಟ್ಸ್. ಸ್ಟೆರ್ನಮ್ ಅಂತ ಹೇಳಿದ್ರೆ ಈ ರಿಬ್ಸ್ಗಳ ನಡುವೆ ಇರುವಂಥ ಒಂದು ಬೋನ್, ಅದು ಫ್ಲ್ಯಾಟ್ ಬೋನ್ ಆ್ಯಕ್ಚುಲಿ, ಗೊತ್ತಿತ್ತಲ್ಲ, ಸಿಂಗಲ್ ಸ್ಟೆರ್ನಮ್. ಓಕೆ, ಸೊ ವರ್ಟಿಬ್ರಲ್ ಕಾಲಮ್ ಬಗ್ಗೆ ಅಂತ ನಿಮಗೆ ಗೊತ್ತಿದೆ. ಸೊ ಸಿಟಿ ಲೈಫ್ ಇಸ್ ಸೂಪರ್ ಕೂಲ್, ನಾನು KCT ಸೀರೀಸ್ ಮಾಡುವಾಗ ಅದರದ್ದು ಕೋಡ್ ಕೊಟ್ಟಿದೆ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿ. ಸೊ ವರ್ಟಿಬ್ರಲ್ ಕಾಲಮ್, ಸೊ ಇಟ್ ಈಸ್ ಕಾರ್ಟಿಲೇಜಿನಸ್ ಜಾಯಿಂಟ್ಸ್, ಅಂದರೆ ಸ್ಲೈಟ್ಲಿ ಮೂವಬಲ್ ಜಾಯಿಂಟ್ಸ್ ಆ್ಯಕ್ಚುಲಿ. ಹಾಗೆ ನೋಡಿದ್ರೆ ಆಪ್ಷನ್ 4 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದೀಸ್ ಈಸ್ ನಾಟ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಇನಿಸಿಯೇಷನ್ ಆಫ್ ಪಾರ್ಚುರೇಷನ್ ಇನ್ ಹ್ಯೂಮನ್ಸ್. ಪಾರ್ಚುರೇಷನ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಬೋರ್ಡ್ನಲ್ಲೂ ಸಹ ಕೇಳಿರ್ತಾರೆ ಕ್ವಶನ್, ವಾಟ್ ಈಸ್ ಫೀಟಲ್ ಇಂಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳಿ ಅಲ್ವಾ. ಈ ಪ್ಲಾಸೆಂಟಾ ಹಾಗೂ ಡೆವಲಪ್ಡ್ ಫೀಟಸ್ ಏನು ಮಾಡುತ್ತೆ, ಒಂದು ಮೈಲ್ಡ್ ಯುಟರೈನ್ ಕಾಂಟ್ರಾಕ್ಷನ್ನ ಸಿಗ್ನಲ್ ಮಾಡುತ್ತೆ. ಆವಾಗ ಪಿಟ್ಯುಟರಿ ಯಾವುದನ್ನು ರಿಲೀಸ್ ಮಾಡ್ತದೆ ಅಂತ ಹೇಳಿದ್ರೆ ಆಕ್ಸಿಟೋಸನನ್ನು ರಿಲೀಸ್ ಮಾಡ್ತದೆ. ಇದರಿಂದ ಏನಾಗ್ತದೆ, ಮಯೋಮೆಟ್ರಿಯಮ್ ಇನ್ನೂ ಹೆಚ್ಚು ಕಾಂಟ್ರಾಕ್ಟ್ ಮಾಡಿ ಫೈನಲಿ ಫೀಟಸ್ ಏನಾಗ್ತದೆ, ಇಜೆಕ್ಟ್ ಆಗ್ತದೆ. ಅದಕ್ಕೆ ಪಾರ್ಚುರೇಷನ್, ಡೆಲಿವರಿ ಆಫ್ ದ ಫೀಟಸ್ ಅಂತ ಕರಿತೀವಿ, ಪಾರ್ಚುರೇಷನ್ ಅಂತ ಕರಿತೀವಿ. ಸೊ ಈ ಟೈಮ್ನಲ್ಲಿ ನೀವು ಹಾರ್ಮೋನಲ್ ರೇಷಿಯೋ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈಗ ಸರಿ ನೋಡಿ, ಇನ್ಕ್ರೀಸ್ ಇನ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ರೇಷಿಯೋ. ಹೌದು, ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟ್ರಾನ್ ರೇಷಿಯೋ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಸಿಂಥೆಸಿಸ್ ಆಫ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್, ಇನ್ನೊಂದು ಹಾರ್ಮೋನ್, ಅದು ಕೂಡ ಇನ್ಕ್ರೀಸ್ ಆಗ್ತದೆ. ರಿಲೀಸ್ ಆಫ್ ಆಕ್ಸಿಟೋಸಿನ್ ವಿಚ್ ಇಸ್ ಎ ಮಸ್ಟ್ ಆ್ಯಕ್ಚುಲಿ ಫಾರ್ ಪಾರ್ಚುರೇಷನ್. ಹೌದು. ರಿಲೀಸ್ ಆಫ್ ಪ್ರೋಲ್ಯಾಕ್ಟಿನ್, ಆ್ಯಕ್ಚುಲಿ
ಈ ಪಾರ್ಚುರೇಷನ್ ಆದಮೇಲೆ ಫಾರ್ ದ ಡೆವಲಪ್ಮೆಂಟ್ ಆರ್ ದ ನರಿಶ್ಮೆಂಟ್ ಆಫ್ ದಿ ಬೇಬಿ ಈ ಮೆಮರಿ ಗ್ಲ್ಯಾಂಡ್ಸ್ನಲ್ಲಿ ಮಿಲ್ಕ್ ಉತ್ಪತ್ತಿ ಆಗಬೇಕಾಗ್ತದೆ. ಅದಕ್ಕೆ ಲ್ಯಾಕ್ಟಿನ್ ಹಾರ್ಮೋನ್ ಬೇಕಾಗ್ತದೆ, ಹೌದಲ್ವಾ? ಸೊ ಇಲ್ಲಿ ಅವಶ್ಯಕತೆ ಇಲ್ಲ, ಪಾರ್ಚುರೇಷನ್ಗೆ ಅವಶ್ಯಕತೆ ಇಲ್ಲ. ಅದು ಆಪ್ಷನ್ 4 ಏನಿದೆ ಅದು ಇನ್ಕರೆಕ್ಟ್ ಆ್ಯಕ್ಚುಲಿ ರಿಗಾರ್ಡಿಂಗ್ ಪಾರ್ಚುರೇಷನ್. ಸೊ ಹಾಗೆ ನೋಡಿದರೆ ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಅಸರ್ಷನ್ ಮತ್ತು ರೀಸನ್ ಟೈಪ್ ಕ್ವಶನ್. ಅ ಪರ್ಸನ್ ಗೋಸ್ ಟು ಹೈ ಆಲ್ಟಿಟ್ಯೂಡ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಲ್ಟಿಟ್ಯೂಡ್ ಸಿಕ್ನೆಸ್ ವಿತ್ ಸಿಂಪ್ಟಮ್ಸ್ ಲೈಕ್ ಬ್ರೀದಿಂಗ್ ಡಿಫಿಕಲ್ಟಿ ಆ್ಯಂಡ್ ಹಾರ್ಟ್ ಪಾಲ್ಪಿಟೇಷನ್ಸ್, ಹೌದಲ್ವಾ? ಇದಕ್ಕೆ ನಾವೇನು ಕರಿತೀವಿ? ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಮೇಲೆ ಹೋದಾಗೆ ಆಕ್ಸಿಜನ್ ಪ್ರೆಷರ್ ಏನಾಗ್ತದೆ? ಕಡಿಮೆ ಆಗ್ತದೆ. ಸೊ ಬ್ರೀದಿಂಗ್ ರೇಟು ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ, ಅಂದರೆ ಸಫಕೇಟ್ ಆದಂಗೆ ಫೀಲ್ ಆಗ್ತದೆ ಆ್ಯಕ್ಚುಲಿ. ಓಕೆ, ರೀಸನ್ ನೋಡಿ, ಡ್ಯೂ ಟು ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್, ಹೌದಲ್ವಾ? ಮೇಲೆ ಹೋದಾಗೆ ಪ್ರೆಷರ್ ಏನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಸೊ ಎಟ್ ಹೈ ಆಲ್ಟಿಟ್ಯೂಡ್ ದ ಬಾಡಿ ಡಸ್ ನಾಟ್ ಗೆಟ್ ಸಫಿಷಿಯಂಟ್ ಆಕ್ಸಿಜನ್. ಎಷ್ಟೇ ವಿಷಯ. ಸೊ ಆಲ್ಟಿಟ್ಯೂಡ್ ಸಿಕ್ನೆಸ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಬಾಡಿ ಏನೆಲ್ಲ ಮಾಡ್ತದೆ? ಒಂದು ಬ್ರೀದಿಂಗ್ ರೇಟ್ ಜಾಸ್ತಿ ಆಗ್ತದೆ, ನಂಬರ್ ಆಫ್ RBC ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಸೊ ಹಾಗೆ ನೋಡೋದಾದರೆ ಆಪ್ಷನ್ 1 ಕರೆಕ್ಟ್ ಇದೆ. ಬೋತ್ A and R ಆರ್ ಟ್ರೂ ಆ್ಯಂಡ್ R ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಇಷ್ಟೇ. ಈ ನಾರ್ಮಲಿ ನೀಟ್ನಲ್ಲಿ ಅಸರ್ಷನ್ ರೀಸನ್ ಬರುವಾಗ ನಾರ್ಮಲ್ ನಿಮಗೇನೋ ಡೌಟ್ ಇದ್ದರೆ ಆಪ್ಷನ್ 1ಗೆ ಹೋಗ್ಬಿಡಿ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಕರೆಕ್ಟ್ ಇರುತ್ತೆ. ಮತ್ತು ಈ ರೀಸನ್ ಯಾವತ್ತು ಅಸರ್ಷನ್ಗೆ ಕರೆಕ್ಟ್ ಆದಂಥ ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಒಂದು ಗೆಸ್ ವರ್ಕಲ್ಲಿ ಹೋಗ್ಬೋದು. ನೆಕ್ಸ್ಟ್, ಫಾಲೋವಿಂಗ್ ಆರ್ ದಿ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಲಿಪಿಡ್ಸ್ ಬಗ್ಗೆ ಗೊತ್ತಿರಬೇಕು. ಲಿಪಿಡ್ಸ್ ಹ್ಯಾವಿಂಗ್ ಓನ್ಲಿ ಸಿಂಗಲ್ ಬಾಂಡ್ಸ್ ಆರ್ ಕಾಲ್ಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್. ಇಲ್ಲ, ಡಬಲ್ ಬಾಂಡ್ಸ್ ಇರಬೇಕು. ಕಾರ್ಬನ್ ಡಬಲ್ ಬಾಂಡ್ಸ್ ಇದ್ದರೆ ಮಾತ್ರ ಅದು ಅನ್ಸ್ಯಾಚುರೇಟೆಡ್. ಈ ಸ್ಟೇಟ್ಮೆಂಟ್ಗೆ ಅದು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಆಗಬೇಕಿತ್ತು, ಅನ್ಸ್ಯಾಚುರೇಟೆಡ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಲೆಸಿಥಿನ್ ಇಸ್ ಎ ಫಾಸ್ಫೋಲಿಪಿಡ್. ಬಹಳ ಇಂಪಾರ್ಟೆಂಟ್. ಫಾಸ್ಫೋಲಿಪಿಡ್ ಎಲ್ಲಿರುತ್ತೆ ಅಂದರೆ ನಮ್ಮ ಪ್ಲಾಸ್ಮಾ ಮೆಮ್ಬ್ರೇನ್ ಆಫ್ ದಿ ಸೆಲ್ನಲ್ಲಿರುತ್ತೆ. ಸೊ ಸ್ಪೆಸಿಫಿಕ್ ಫಾಸ್ಫೋಲಿಪಿಡ್ ನಮ್ಮ ಸೆಲ್ ಪ್ಲಾಸ್ಮಾ ಮೆಮ್ಬ್ರೇನಲ್ಲಿ ಇರುವಂಥದ್ದು ಲೆಸಿಥಿನ್. ಅದು ಬರೆದಿಟ್ಕೊಳ್ಳಿ, ಅದು ಕರೆಕ್ಟ್ ಇದೆ. ಟ್ರೈಹೈಡ್ರಾಕ್ಸಿ ಪ್ರಾಪೇನ್ ಈಸ್ ಗ್ಲಿಸರಾಲ್. ಹೌದಲ್ಲ, ಗ್ಲಿಸರಾಲ್ ಈಸ್ ನಥಿಂಗ್ ಬಟ್ ಟ್ರೈಹೈಡ್ರಾಕ್ಸಿ ಪ್ರಾಪೇನ್. NCERT ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್, ಪಾಲ್ಮಿಟಿಕ್ ಆ್ಯಸಿಡ್ ಹ್ಯಾಸ್ 20 ಕಾರ್ಬನ್ ಆಟಮ್ಸ್ ಇನ್ಕ್ಲೂಡಿಂಗ್ ಕಾರ್ಬಾಕ್ಸಿಲಿಕ್ ಕಾರ್ಬನ್. ಆ್ಯಕ್ಚುಲಿ ಪಾಲ್ಮಿಟಿಕ್ ಆ್ಯಸಿಡಲ್ಲಿ ಇರುವಂಥದ್ದು 16 ಕಾರ್ಬನ್ ಆಟಮ್ಸ್, ನಾಟ್ 20, ನಾಟ್ 20. ಅರಾಕಿಡಾನಿಕ್ ಆ್ಯಸಿಡಲ್ಲಿ 20 ಇರುತ್ತೆ, ಇಲ್ಲಿ 16 ಕೊಟ್ಬಿಟ್ಟಿದ್ದಾನೆ, ಅದು ಸ್ಟೇಟ್ಮೆಂಟ್ ರಾಂಗ್ ಅದು. ಸೊ ಹಾಗೆ ನೋಡೋದಾದರೆ ಆಪ್ಷನ್ 3 ಏನಿದೆ, B ಮತ್ತು C ಏನಿದೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಓಕೆ, ದ ಎಡಿನೋಸಿನ್ ಡಿಅಮೈನೇಸ್ ಅಂದರೆ ADA ಡೆಫಿಷಿಯನ್ಸಿ ರಿಸಲ್ಟ್ಸ್ ಇನ್ ಟು SID, ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ವಿಚ್ ಇಸ್ ನಥಿಂಗ್ ಬಟ್ ಒಂಥರ ಈ ಇಮ್ಯೂನ್ ಸಿಸ್ಟಮನ್ನು ಕಡಿಮೆ ಮಾಡುವಂಥದ್ದು. ಅಲ್ಲೇ ಇದೆ ಅಲ್ಲ, ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ಇಮ್ಯುನಿಟಿಯನ್ನು ಕಡಿಮೆ ಮಾಡೋದು, ಅಂದರೆ ಇಮ್ಯೂನ್ ಸಿಸ್ಟಮ್ ವರ್ಕ್ ಮಾಡೋದಿಲ್ಲ. ಆಪ್ಷನ್ 1 ಕರೆಕ್ಟ್. ಡಿಸ್ಫಂಕ್ಷನ್ ಆಫ್ ಇಮ್ಯೂನ್ ಸಿಸ್ಟಮ್. ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ, ಡೈಜೆಸ್ಟಿವ್ ಡಿಸಾರ್ಡರ್ ಇದೆ, ಎಡಿಸನ್ಸ್ ಡಿಸೀಸ್. ಓಕೆ, ಎಡಿಸನ್ಸ್ ಡಿಸೀಸ್ ಬಗ್ಗೆ ನೀವು ನೋಟ್ಸ್ ಮಾಡಿಟ್ಕೊಳ್ಳಿ. ಇದು ಹೈಪೋಸೆಕ್ರೇಷನ್ ಆಫ್ ಎಡ್ರಿನಲ್ ಈ ಕಾರ್ಟೆಕ್ಸಿಂದ ಹಾರ್ಮೋನ್ಸ್ಗಳೇನು ಉತ್ಪತ್ತಿ ಆಗ್ತದೆ ಅದ್ರದ್ದು ಹೈಪೋಸೆಕ್ರೇಷನ್ ಅಷ್ಟೇ. ಅಂದರೆ ಎಡ್ರಿನಲ್ ಕಾರ್ಟೆಕ್ಸಿಂದ ಉತ್ಪತ್ತಿ ಆಗುವಂಥ ಹಾರ್ಮೋನ್ಸ್ಗಳು ಕರೆಕ್ಟಾಗಿ ಉತ್ಪತ್ತಿ ಆಗೋದಿಲ್ಲ, ಕಡಿಮೆ ಉತ್ಪತ್ತಿ ಆಗ್ತದೆ. ಇದರಿಂದ ಎಡಿಸನ್ಸ್ ಡಿಸೀಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸೆಕ್ರೇಟ್ಸ್ ದ ಹಾರ್ಮೋನ್ ರಿಲ್ಯಾಕ್ಸಿನ್ ಡ್ಯೂರಿಂಗ್ ದ ಲೇಟರ್ ಫೇಸ್ ಆಫ್ ಪ್ರೆಗ್ನೆನ್ಸಿ? ಯಾವುದಪ್ಪ? ಕಾರ್ಪಸ್ ಲೂಟಿಯಂ. ಕಾರ್ಪಸ್ ಲೂಟಿಯಂ ಆ್ಯಕ್ಚುಲಿ ನಾರ್ಮಲಿ ಮೆನಸ್ಟ್ರಲ್ ಸೈಕಲ್ನಲ್ಲಿ ಈ ಓವ್ಯುಲೇಷನ್ ಆದಮೇಲೆ ಜಾಸ್ತಿಯಾಗಿ ಪ್ರೊಜೆಸ್ಟ್ರಾನನ್ನು ಉತ್ಪತ್ತಿ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಎಂಡೋಮೆಟ್ರಿಯಮನ್ನು ಅದು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಪ್ರೆಗ್ನೆನ್ಸಿ ಆಗ್ಬೋದು ಅಂತ ಹೇಳೋ ಒಂದು ಪಾಸಿಬಿಲಿಟಿಯಿಂದ ಅದು ಎಂಡೋಮೆಟ್ರಿಯಮನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತದೆ. ಅದರ ಜೊತೆಗೆ ಆ್ಯಕ್ಚುಲಿ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ರಿಲ್ಯಾಕ್ಸಿನ್ ಅಂತ ಹೇಳುವಂಥ ಹಾರ್ಮೋನ್ ಯಾವಾಗ ಫೀಮೇಲ್ ಪ್ರೆಗ್ನೆಂಟ್ ಆಗಿರ್ತಾಳೆ ಆವಾಗ ಯೂಟರಸ್ ಸ್ವಲ್ಪ ಅಗಲಾಗ್ತಾ ಹೋಗಬೇಕಾಗ್ತದೆ. ಯಾಕಂದರೆ ಬೇಬಿ ಒಳಗಡೆ ಫೀಟಸ್ ಬೆಳೀತಾ ಬರ್ತದಲ್ವಾ, ರಿಲ್ಯಾಕ್ಸಿನ್ ಅಂತ ಹೇಳುವಂಥ ಹಾರ್ಮೋನ್ ಅದನ್ನು ಸ್ವಲ್ಪ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡ್ತಾ ಬರುತ್ತೆ. ಸೊ ಕಾರ್ಪಸ್ ಲೂಟಿಯಂ ಇಸ್ ದಿ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ಆಪ್ಷನ್ 2 ಕರೆಕ್ಟ್ ಇದೆ. ಗ್ರಾಫಿನ್ ಫಾಲಿಕಲ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ರಿ ಓಸೈಟ್ ಇರುತ್ತೆ. ಬಿಕಾಸ್ ಆಫ್ ದಿ ಲುಟಿನೈಸಿಂಗ್ ಹಾರ್ಮೋನ್ ಏನಾಗ್ತದೆ, ಗ್ರಾಫಿನ್ ಫಾಲಿಕಲ್ ರಪ್ಚರ್ ಆಗಿ ಓವಮನ್ನು ಹೊರಗಾಗ್ತದೆ. ಇದಕ್ಕೆ ನಾವು ಓವ್ಯುಲೇಷನ್ ಅಂತ ಕರಿತೀವಿ. 14th ಡೇ ಆಫ್ ದಿ ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ಆಗ್ತದೆ. ಸೊ ಫೀಟಸ್ ಮತ್ತು ಯೂಟರಸ್ ಕೊಟ್ಟಿದ್ದಾರೆ, ಅದು ಯಾವುದಲ್ಲ. ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದಿ ಟೈಪ್ಸ್ ಆಫ್ ಸೆಲ್ ಜಂಕ್ಷನ್ಸ್ ದಟ್ ಹೆಲ್ಪ್ ಟು ಸ್ಟಾಪ್ ದ ಲೀಕೇಜ್ ಆಫ್ ಸಬ್ಸ್ಟೆನ್ಸಸ್ ಅಕ್ರಾಸ್ ಅ ಟಿಶ್ಯೂ ಆ್ಯಂಡ್ ಫೆಸಿಲಿಟೇಷನ್ ಆಫ್ ಕಮ್ಯುನಿಕೇಷನ್ ವಿತ್ ನೇಬರಿಂಗ್ ಸೆಲ್ಸ್ ವಯ ರ್ಯಾಪಿಡ್ ಟ್ರಾನ್ಸ್ಫರ್ ಆಫ್ ಅಯಾನ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಇದು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ ಚಾಪ್ಟರಿಂದ ತೆಗೆದಿರುವಂಥದ್ದು. ಈ ಎಪಿಥೀಲಿಯಲ್ ಟಿಶ್ಯೂ ಏನಿದೆ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಕೊನೆಯಲ್ಲಿ ಬರುವಂಥದ್ದು ಟೈಟ್ ಜಂಕ್ಷನ್, ಅಡೆರಿಂಗ್ ಜಂಕ್ಷನ್, ಗ್ಯಾಪ್ ಜಂಕ್ಷನ್. ಈ ಟೈಟ್ ಜಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಎರಡು ಸೆಲ್ಗಳ ನಡುವೆ ಬಹಳ ಹತ್ತಿರದಲ್ಲಿ ಒಂದು ಲಿಂಕ್ ಮಾಡುತ್ತೆ. ಸೊ ದಟ್ ಯಾವುದೇ ಕಾರಣಕ್ಕೂ ಲೀಕೇಜ್ ಇರೋದಿಲ್ಲ ಸೆಲ್ಗಳ ಒಳಗೆ.
ಒಳಗಿಂದ ಅಥವಾ ಹೊರಗಿಂದ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇಟ್ ಪ್ರಿವೆಂಟ್ಸ್ ಲೀಕೇಜ್. ಸೊ ಅದಕ್ಕೆ ಟೈಟ್ ಜಂಕ್ಷನ್ ಅಂತ ಕರೀತಾರೆ. ಇನ್ನೊಂದು ಬರೋದು ಗ್ಯಾಪ್ ಜಂಕ್ಷನ್. ಅಲ್ಲಿ ಎರಡೂ ಸೆಲ್ಗಳ ನಡುವೆ ಗ್ಯಾಪ್ ಇರುತ್ತೆ. ಸೊ ದಟ್ ಕಮ್ಯುನಿಕೇಷನ್ ಕ್ಯಾನ್ ಹ್ಯಾಪನ್ ಬಿಟ್ವೀನ್ ದ ಸೆಲ್ಸ್ ಥ್ರೂ ಮಾಲಿಕ್ಯೂಲ್ಸ್. ಸೊ ಈಸಿಯಾಗಿ ಮಾಲಿಕ್ಯೂಲ್ಸ್ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಹೋಗ್ತದೆ. ಅದಕ್ಕೆ ಗ್ಯಾಪ್ ಜಂಕ್ಷನ್ ಹೆಲ್ಪ್ ಮಾಡುತ್ತೆ. ಅಡೇರಿಂಗ್ ಜಂಕ್ಷನ್ ಅಂತ ಹೇಳಿದ್ರೆ ಒಂದು ಸೆಲ್ಲನ್ನು ಇನ್ನೊಂದು ಸೆಲ್ಲಿಗೆ ಅಂಟಿಸುವಂಥದ್ದು ಅಡೇರಿಂಗ್ ಜಂಕ್ಷನ್. ಅದು ಕೊಡಲಿಲ್ಲ ಇಲ್ಲಿ. ಸೊ ಕ್ವಶನಲ್ಲಿ ಆಪ್ಷನ್ 2 ಕರೆಕ್ಟ್ ಇದೆ ಈ ಕ್ವಶನ್ಗೆ. ನೆಕ್ಸ್ಟ್ ನೋಡಿ, ಇದು ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರ್ ಅಂತ ತೆಗೆದಿರುವಂಥ ಸೂಪರ್ ಓವ್ಯುಲೇಷನ್ ಅಥವಾ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೇಳುವಂಥ ಕಾನ್ಸೆಪ್ಟನ್ನು ತೆಗೆದಿರುವಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ MOVT ಟೆಕ್ನಾಲಜಿಲಿ ಒಂದು ಕ್ಯಾಟಲನ್ನು ಸೆಲೆಕ್ಟ್ ಮಾಡಿ, ಅದಕ್ಕೆ ನಾವು ನಾರ್ಮಲಿ ಒಂದು ಈ ಬಹಳ ಚೆನ್ನಾಗಿರುವಂಥ ಈ ಫರ್ಟೈಲ್ ಫ್ಯಾಕ್ಟರ್ ಜಾಸ್ತಿ ಇರುವಂಥ ಒಂದು ಕ್ಯಾಟಲನ್ನು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಇಂಜೆಕ್ಟ್ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಓವ್ಯುಲೇಷನ್ನು ರೇಟ್ ಜಾಸ್ತಿ ಆಗ್ತದೆ. ಇದಕ್ಕೆ ನಾವು ಸೂಪರ್ ಓವ್ಯುಲೇಷನ್ ಅಂತ ಕರೀತಾರೆ ಅಥವಾ ಮಲ್ಟಿಪಲ್ ಓವ್ಯುಲೇಷನ್ ಅಂತ ಕರೀತಾರೆ. 6ರಿಂದ 8 ಎಗ್ಸ್ ಉತ್ಪತ್ತಿ ಆಗ್ತದೆ ಒಂದು ಕ್ಯಾಟಲಲ್ಲಿ. ಸೊ ಈ ಕ್ಯಾಟಲ್ಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮುಖಾಂತರ ಸ್ಪರ್ಮ್ಸ್ಗಳನ್ನು ಒಳಗಡೆ ಇಂಜೆಕ್ಟ್ ಮಾಡಿಬಿಡ್ತಾರೆ. ಸೊ ಈ ಸ್ಪರ್ಮ್ಗಳೇನಾಗ್ತದೆ 6ರಿಂದ 8 ಎಗ್ಸ್ ಏನಿದೆ ಅದನ್ನು ಫರ್ಟಿಲೈಸ್ ಮಾಡ್ತದೆ. ಆಮೇಲೆ ಸ್ವಲ್ಪ ಎಂಬ್ರಿಯೋಗಳು ಡೆವಲಪ್ ಆಗ್ತದೆ. ಸೊ ಆ ಒಂದು 8ರಿಂದ 32 ಸೆಲ್ ವರೆಗೂ ಎಂಬ್ರಿಯೋ ಏನಾಗ್ತದೆ ಡೆವಲಪ್ ಆಗ್ತದೆ. ಆಮೇಲೆ ಅದನ್ನೆಲ್ಲ ತೆಗಿಬೇಕು. ನಾನ್ ಸರ್ಜಿಕಲಿ ಅದನ್ನು ತೆಗಿತಾರೆ. ಎಲ್ಲ ಈ 6ರಿಂದ 8 ಏನು ಎಂಬ್ರಿಯೋ ಇತ್ತು ಅದನ್ನೆಲ್ಲ ಹೊರಗೆ ತೆಗಿತಾರೆ. ನಂತರ ಒಂದೊಂದು ಎಂಬ್ರಿಯೋನ ಒಂದೊಂದು ಸರಗೇಟ್ ಮದರ್ಗೆ ಇಂಪ್ಲಾಂಟ್ ಮಾಡ್ತಾರೆ. ಇಷ್ಟೇ ವಿಷಯ. ಸೊ ಹಾಗೆ ನೋಡಿದರೆ ಸ್ಟೇಟ್ಮೆಂಟ್ ಎಲ್ಲ ಓದ್ಕೊಂಬಿಡಿ ನೀವು. ಅಲ್ಲಿ ಕೌ ಈಸ್ ಅಡ್ಮಿನಿಸ್ಟರ್ಡ್ ಹಾರ್ಮೋನ್ ಹ್ಯಾವಿಂಗ್ LH ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲ, FSH ಆಗಬೇಕು. ಸೊ ನೆನ್ಪಿಟ್ಕೊಡಿ. ಆಪ್ಷನ್ 1 ಏನಿದೆ ಅದು ಇನ್ಕರೆಕ್ಟ್ ಫಾರ್ MOET. ನೆಕ್ಸ್ಟ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿಂದ ತೆಗೆದಿರುವಂಥದ್ದು. ಒಂದು ಕಡೆ ಎಲ್ಲ ಡಿಸೀಸ್ ಲಿಸ್ಟ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕಾಸಿಟಿವ್ ಏಜೆಂಟ್ಸ್ ಕೊಟ್ಟಿದ್ದಾರೆ. ಫೈಲಾರೆಸಿಸ್ ಅಂತ ಏನಿದೆ, ಎಲಿಫೆಂಟ್ ಫುಟ್ ಏನಿದೆ ಅಥವಾ ಎಲಿಫೆಂಟಾಸಿಸ್, ಉಚಿರೇರಿಯಾ ಬ್ಯಾಂಕ್ರಾಫ್ಟಿ ಅಥವಾ ಉಚಿರೇರಿಯಾ ಮಲಾಯಿಂದ ಬರುತ್ತೆ. ನೆಕ್ಸ್ಟ್ ಅಮೀಬಿಯಾಸಿಸ್ ಅಂತ ಹೇಳಿದರೆ ಅದೊಂಥರ ಡಿಸೆಂಟ್ರಿ, ಅಮೀಬಿಕ್ ಡಿಸೆಂಟ್ರಿ ಅಂತ ಏನು ಕರಿತೀವಿ, ಅದು ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಈ ಎಂಟಮೀಬಾ ಹಿಸ್ಟೋಲೈಟಿಕಾ ಅಂತ ಹೇಳುವಂಥ ಒಂದು ಪ್ರೋಟೋಸೋವಿಂದ ಬರುತ್ತೆ. ನಿಮೋನಿಯಾ ಗೊತ್ತಿದೆ, ಹೀಮೋಫೈಲಸ್ ಇನ್ಫ್ಲುಯೆನ್ಸಾ ಅಥವಾ ಸ್ಟೆಪ್ಟೋಕಾಕಸ್ ನಿಮೋನಿಯಿಂದ ಬರುತ್ತೆ. ರಿಂಗ್ ವರ್ಮ್ ಅಂತ ಹೇಳುವಂಥದ್ದು ಈಕೆ ಫಂಗಸ್, ಗಜಕರ್ಣ ಅಂತ ಕನ್ನಡದಲ್ಲಿ ಕರಿತೀವಿ. ಟ್ರೈಕೋಫೈಟಾನ್ ಅಥವಾ ಮೈಕ್ರೋಸ್ಪೋರಮ್ ಅಂತಿದೆ. ಸೊ ನೆನ್ಪಿಟ್ಕೊಳ್ಳಿ. ಆಪ್ಷನ್ 2 ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಅಲೆನ್ಸ್ ರೂಲ್, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್, ಬಿಹೇವಿಯರಲ್ ಅಡಾಪ್ಟೇಷನ್, ಬಯೋಕೆಮಿಕಲ್ ಅಡಾಪ್ಟೇಷನ್. ಇದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ಅಂತ ತೆಗೆದಿರುವಂಥದ್ದು. ಬಹಳ ಸಿಂಪಲ್ ಇದೆ. ಎಲೆನ್ಸ್ ರೂಲ್ ಅಂತ ಹೇಳಿದ್ರೆ ಈ ಆ್ಯನಿಮಲ್ಸ್ ವಿಚ್ ಈಸ್ ಲಿವಿಂಗ್ ಇನ್ ಕೋಲ್ಡರ್ ಕ್ಲೈಮೇಟ್ಸ್, ಈ ಪೋಲಾರ್ ರೀಜನ್ಸಲ್ಲಿ ಇರುತ್ತಲ್ಲ, ಅಲ್ಲಿ ಅವುಗಳ ಕಿವಿಗಳು ಮತ್ತು ಕೈಕಾಲುಗಳು ಸಣ್ಣದಿರ್ತದೆ. ಓಕೆ, ದೇ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಶಾರ್ಟರ್ ಲಿಮ್ಸ್. ವೈ? ಟು ಮಿನಿಮೈಸ್ ದಿ ಹೀಟ್ ಲಾಸ್. ಅಟ್ಲೀಸ್ಟ್ ಬಾಡಿ ದೊಡ್ಡದಾಗಿದ್ದರೂ ಕಿವಿ ಮತ್ತು ಕೈಕಾಲುಗಳು ಸಣ್ಣದಿರೋದ್ರಿಂದ ಹೀಟು ಸಾಧ್ಯವಾದಷ್ಟು ಲಾಸ್ ಆಗೋದಿಲ್ಲ, ಕಡಿಮೆ ಮಾಡಬಹುದು ಅಂಥೇಳಿ. ಸೊ ಹಾಗೆ ನೋಡಿದ್ರೆ ಪೋಲಾರ್ ಸೀಲ್ ಏನಿದೆ ಅಲೆನ್ಸ್ ರೂಲ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಇನ್ನು ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಏನಿದೆ, ಈ ಕ್ಯಾಂಗರು ರ್ಯಾಟ್ ಬಗ್ಗೆ ನೀವು ನೋಡಿರಬಹುದು, ಕೇಳಿರಬಹುದು. ಆ್ಯಕ್ಚುಲಿ ಈ ಕ್ಯಾಂಗರು ರ್ಯಾಟಲ್ಲಿ ಒಂದು ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ಇರುತ್ತೆ. ಇದರಲ್ಲಿ ವಾಟರ್ ಇಸ್ ದ ಬೈ ಪ್ರಾಡಕ್ಟ್. ಇದಕ್ಕೆ ನಾವು ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಅಂತ ಕರಿತೀವಿ. ಸೊ ದ್ಯಾಟ್ ನೀರು ಕುಡಿಯೋದೇ ಬರೀ ಈ ಕಾಳುಗಳನ್ನು ತಿಂದು ಅದೇನು ಮಾಡುತ್ತೆ, ಮೆಟಬಾಲಿಸಮಲ್ಲಿ ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ಒಳಗಾಗಿ ನೀರನ್ನು ಉತ್ಪತ್ತಿ ಮಾಡ್ತದೆ. ಇಷ್ಟೇ ವಿಷಯ. ಸೊ ಇದೊಂಥರ ಟೆಕ್ನಿಕ್ ಅದು ಅಡಾಪ್ಟೇಷನ್. ಇನ್ನೊಂದು ಬಿಹೇವಿಯರಲ್ ಅಡಾಪ್ಟೇಷನ್. ಬಿಹೇವಿಯರ್ ಅಂತ ಹೇಳಿದ್ರೆ ಇದು ಒಳಗೆ ಮತ್ತು ಹೊರಗೆ ಓಡಾಡೋದು. ಸೊ ಫಾರ್ ಎಕ್ಸಾಂಪಲ್ ಲಿಸರ್ಟ್ಸಲ್ಲೇ ನೀವು ನೋಡಿರಬಹುದು, ತುಂಬ ಚಳಿ ಆದಾಗ ಏನು ಮಾಡುತ್ತೆ, ಬಿಸಿಲಲ್ಲಿ ಬಂದು ಅದು ಮೈ ಕಾಯಿಸ್ಕೊಳ್ತದೆ ಅಲ್ವಾ. ಸೊ ಬಾಸ್ಕಿಂಗ್ ಅಂಡರ್ ದಿ ಸನ್. ಸೊ ಅದಕ್ಕೆ ಬಿಹೇವಿಯರಲ್ ಅಂತ ಹೇಳುವಂಥದ್ದು. ಓಕೆ, ಬಯೋಕೆಮಿಕಲ್ ಅಡಾಪ್ಟೇಷನ್, ಕೆಮಿಕಲ್ ಚೇಂಜಸನ್ನು ಮಾಡಿಕೊಂಡು ಬಯೋಕೆಮಿಕಲ್ ಮುಖಾಂತರ, ಅಂದರೆ ಈ ಕೆಮಿಕಲ್ಸ್ ಏನಿದೆ ಅದು ಸಣ್ಣ ಸಣ್ಣ ಮಾಡಿಫಿಕೇಷನ್ ಆಗ್ತದೆ. ಸೊ ದ್ಯಾಟ್ ಇಟ್ ಕ್ಯಾನ್ ಅಡಾಪ್ಟ್. ನಾರ್ಮಲಿ ಈ ಸಮುದ್ರದಲ್ಲಿ ಕೆಳಗಡೆ ಇರುವಂಥ ಈ ಬೆಂಥಿಕ್ ಝೋನ್ ಏನಿದೆ, ಸಮುದ್ರದ ಕೊನೆಯ ಝೋನ್ ಏನಿದೆ, ಅಲ್ಲಿ ಇರುವಂಥ ಜೀವಿಗಳಲ್ಲಿ ಬಯೋಕೆಮಿಕಲ್ ಅಡಾಪ್ಟೇಷನ್ ನೋಡ್ಬೋದು. ಮರೈನ್ ಫಿಶ್ ಎಟ್ ಡೆಪ್ತ್. ಹಾಗೆ ನೋಡಿದ್ರೆ ಆಪ್ಷನ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಇವ್ಲ್ಯೂಷನ್ ಚಾಪ್ಟರ್ ಅಂತ ತೆಗೆದಿರುವಂಥದ್ದು. ಮ್ಯಾಚ್ ದಿ ಫಾಲೋವಿಂಗ್. ಅಡಾಪ್ಟಿವ್ ರೇಡಿಯೇಷನ್ ಇದೆ. ಎಕ್ಸಾಂಪಲ್ ಕೊಟ್ಟರೆ ಗೊತ್ತಿದೆ ನಿಮಗೆ, ಕಣ್ಮುಚ್ಚಿ ಹೇಳ್ಬೋದು, ಡಾರ್ವಿನ್ ಫಿಂಚಸ್ ಅಲ್ವಾ. ಸೊ ಈಸಿ ಆಗಿಬಿಡುತ್ತೆ ನಿಮಗೆ. ಹಾಗೆ ನೋಡಿದ್ರೆ ಆಪ್ಷನ್ 1 ಕರೆಕ್ಟ್, A4. ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಇದೆ. ಸೊ ಅನಲಾಗಸ್ ಆರ್ಗನ್ಸ್ ಎಕ್ಸಾಂಪಲ್ಸ್ ಗೊತ್ತಿದೆ ಅಲ್ವಾ. ಸೊ ವಿಂಗ್ಸ್ ಆಫ್ ಬಟರ್ಫ್ಲೈ ಆ್ಯಂಡ್ ಬರ್ಡ್. ಓಕೆ, ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಹೇಳಿದ್ರೆ ಹೋಮೋಲಾಗಸ್ ಆರ್ಗನ್ಸ್ ಅದು. ಸೊ ಹಾಗೆ ನೋಡೋದಾದರೆ ಡೈವರ್ಜೆಂಟ್ ಎವಲ್ಯೂಷನ್ಗೆ ಬೋನ್ಸ್ ಆಫ್ 4 limbs ಇನ್ ಮ್ಯಾನ್ ಆ್ಯಂಡ್ ವೇಲ್ ಅಥವಾ ವರ್ಟಿಬ್ರೇಟ್ಸ್. ಎವಲ್ಯೂಷನ್ ಬೈ ಆಂಥ್ರೋಪೊಜೆನಿಕ್ ಆ್ಯಕ್ಷನ್. ಆಂಥ್ರೋಪೊಜೆನಿಕ್ ಅಂದರೆ ಈ ಹ್ಯೂಮನ್ಸಿಂದ ಆಗುವಂಥದ್ದು. ಈ ಪೊಲ್ಯೂಷನಿಂದ ಏನಾಗ್ತದೆ, ಈ ಸ್ಪೀಶೀಸ್ ಹೊಸದಾಗಿ ಉತ್ಪತ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾನಲ್ವಾ. ಸೊ ಡಾರ್ಕ್ ವಿಂಗ್ಡ್ ಪೆಪ್ಪರ್ಡ್ ಮಾತ್ ಮತ್ತು ವೈಟ್ ವಿಂಗ್ಡ್ ಪೆಪ್ಪರ್ ಮಾತ್. ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಆಂಥ್ರೋಪೊಜೆನಿಕ್ ಆ್ಯಕ್ಷನ್. ಸೆಲೆಕ್ಷನ್ ಆಫ್ ರೆಸಿಸ್ಟೆಂಟ್ ವೆರೈಟೀಸ್ ಡ್ಯೂ ಟು ಎಕ್ಸೆಸಿವ್ ಯೂಸ್ ಆಫ್ ಹರ್ಬಿಸೈಡ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಹೌದಲ್ವಾ. ಈ ಹರ್ಬಿಸೈಡ್ಸ್ ಮತ್ತು ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೆಲವು ಜೀವಿಗಳು ಏನಾಗ್ತದೆ, ಅದನ್ನು ರೆಸಿಸ್ಟೆಂಟ್ ಮಾಡಿಕೊಂಡು ಬದುಕಿಬಿಡ್ತದೆ.
ಸೊ ಹೊಸ ಆರ್ಗನಿಸಮ್ ಆಗಿ ಉತ್ಪತ್ತಿ ಆಗ್ತದೆ. ಹಾಗೆ ನೋಡಿದ್ರೆ ಆಪ್ಷನ್ 1 ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಟೇಟ್ಮೆಂಟ್ 1 ದ ಕೋಡಾನ್ AUG ಕೋಡ್ಸ್ ಫಾರ್ ಮಿಥಿಯೋನಿನ್ ಆ್ಯಂಡ್ ಫಿನಾಲ್ ಅಲನಿನ್. ನಾನು ಕೋಡಾನ್ಸ್ ಬಗ್ಗೆ ಮತ್ತು ಅಮೈನೋ ಆ್ಯಸಿಡ್ಗಳನ್ನು ಯಾವ ರೀತಿ ನೆನ್ಪಿಟ್ಕೋಬೋದು ಅಂತ ಹೇಳಿ ಒಂದು ಟ್ರಿಕ್ ವಿಡಿಯೋ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಬಯಾಲಜಿ ಫಾಸ್ಟ್ ಟ್ರಿಕ್ಸ್ ಅಂತ ಹೇಳಿ ಒಂದು ಪ್ಲೇ ಲಿಸ್ಟಲ್ಲಿ ಇದೆ ಚಾನಲ್ದು, ದಯವಿಟ್ಟು ಅದನ್ನು ನೋಡಿ. ಸೊ ಯಾಕಂತ ಹೇಳಿದ್ರೆ ನೀಟ್ ಕ್ವಶನ್ ಪೇಪರನ್ನು ನೀವು ನೋಡಿದರೆ, ಯಾವುದೇ ಪ್ರೀವಿಯಸ್ ಇಯರ್ ನೋಡಿದರೆ ಒಂದು ಕ್ವಶನ್ ಕೋಡಾನ್ಸಿಂದ ಕೇಳಿರ್ತಾನೆ. ಸೊ ಯು ಶುಡ್ ಬಿ ಹ್ಯಾವಿಂಗ್ ಎ ಕ್ಲಿಯರ್ ನಾಲೆಜ್. ಯಾವ ಕೋಡಾನ್ ಯಾವ ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ ಅಂತ ಗೊತ್ತಿರಲೇಬೇಕು, ಕಂಪಲ್ಸರಿ ಕ್ವಶನ್ ಇದು. ಸೊ ಈ ಸ್ಟೇಟ್ಮೆಂಟ್ ನೋಡೋದಾದರೆ AUG ಹೌದು ನಮಗೆ ಗೊತ್ತಿರೋ ಹಾಗೆ ಮಿಥಿಯೋನಿನ್ಗೆ ಕೋಡ್ ಮಾಡುತ್ತೆ, ಆದರೆ ಫಿನಾಲ್ ಅಲನಿನ್ಗೆ ಕೋಡ್ ಮಾಡುವಂಥದ್ದು UU ಮತ್ತು UUC. ಹಾಗೆ ನೋಡೋದಾದರೆ ಸ್ಟೇಟ್ಮೆಂಟ್ 1 ಏನಿದೆ ಅದು ರಾಂಗ್ ಇದೆ. ಓಕೆ, AUG ಅಂತ ಹೇಳುವಂಥದ್ದು ನಾರ್ಮಲಿ ಇಟ್ ಈಸ್ ದಿ ಇನಿಷಿಯೇಟರ್ ಕೋಡಾನ್ ಆ್ಯಂಡ್ ಕೋಡ್ಸ್ ಫಾರ್ ಮಿಥಿಯೋನಿನ್, ಇಟ್ ಈಸ್ ಯೂನಿವರ್ಸಲ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 AAA ಮತ್ತು AAG ಏನಿದೆ, ಬೋತ್ ಕೋಡಾನ್ಸ್ ಕೋಡ್ ಫಾರ್ ದಿ ಅಮೈನೋ ಆ್ಯಸಿಡ್ ಲೈಸಿನ್. ಹೌದು, ಕರೆಕ್ಟ್. ಸೊ ಈಗ ಯಾವುದು ಕರೆಕ್ಟ್ ಇದೆ ನೋಡಬೇಕಾದ್ರೆ ಆಪ್ಷನ್ 4 ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಆಪ್ಷನ್ 4 ಕರೆಕ್ಟ್ ಇದೆ. ಓಕೆ, ಈ ಕೋಡಾನ್ ವಿಡಿಯೋನ ದಯವಿಟ್ಟು ನೋಡಿ, ಬಹಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈ ಸೀರೀಸ್ದು, ಈ ಪರ್ಟಿಕ್ಯುಲರ್ 2021 ಕ್ವಶನ್ ಪೇಪರ್ದು. ಫಾಲೋವಿಂಗ್ ಆರ್ ದಿ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರೋಸ್ಟೋಮಿಯಮ್ ಆಫ್ ಅರ್ಥ್ವರ್ಮ್. ಓಕೆ, ಸೊ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ ಚಾಪ್ಟರಿಂದ ಅರ್ಥ್ವರ್ಮಿಂದ ಕೊಟ್ಟಿದ್ದಾರೆ. ಇಟ್ ಸರ್ವ್ಸ್ ಆಸ್ ಎ ಕವರಿಂಗ್ ಫಾರ್ ಮೌತ್. ಹೌದು, ಪ್ರೋಸ್ಟೋಮಿಯಮ್ ಮೌತನ್ನು ಕವರ್ ಮಾಡ್ತದೆ ಅರ್ಥ್ವರ್ಮಲ್ಲಿ. ಇಟ್ ಹೆಲ್ಪ್ಸ್ ಟು ಓಪನ್ ಕ್ರ್ಯಾಕ್ಸ್ ಇನ್ ದಿ ಸಾಯಿಲ್ ಇನ್ ಟು ವಿಚ್ ಇಟ್ ಕ್ಯಾನ್ ಕ್ರಾಲ್. ಹೌದು, ಸಾಯಿಲನ್ನು ಡಿಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಟ್ ಈಸ್ ಒನ್ ಆಫ್ ದಿ ಸೆನ್ಸರಿ ಸ್ಟ್ರಕ್ಚರ್ಸ್. ಹೌದು, ಸೊ ಅದು ಸೆನ್ಸರಿ ಆಗಿ ಸಹ ವರ್ಕ್ ಮಾಡ್ತದೆ. ಇಟ್ ಈಸ್ ದಿ ಫಸ್ಟ್ ಬಾಡಿ ಸೆಗ್ಮೆಂಟ್. ಅಲ್ಲ, ಇದು ಸೆಕೆಂಡ್ ಬಾಡಿ ಸೆಗ್ಮೆಂಟ್ ಆ್ಯಕ್ಚುಲಿ. ಪೆರಿಸ್ಟೋಮಿಯಮ್ ಆ್ಯಕ್ಚುಲಿ ಫಸ್ಟ್ ಬಾಡಿ ಸೆಗ್ಮೆಂಟ್. ಸೊ ಆಪ್ಷನ್ ಡಿ ಏನಿದೆ ಸ್ಟೇಟ್ಮೆಂಟ್ ಅದು ರಾಂಗ್, ಅದು ಇನ್ಕರೆಕ್ಟ್ ಅದು. ಹಾಗೆ ನೋಡಿದ್ರೆ ಮೊದಲ 3 ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಅರ್ಥ್ವರ್ಮ್ಗೆ, ABC ಕರೆಕ್ಟ್. ಸೊ ದಟ್ ಈಸ್ ಆ್ಯಕ್ಚುಲಿ ದ ಕರೆಕ್ಟ್ ಆನ್ಸರ್. ಆಪ್ಷನ್ 1 ಇಸ್ ಕರೆಕ್ಟ್. ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ವಿಡಿಯೋ ಸೆಷನ್.